ರಾಜ್ಯದಲ್ಲಿ ಭಾರಿ ಸಕ್ಸಸ್ ಪಡೆದಿದೆ ಶಕ್ತಿ ಯೋಜನೆ. 500 ಕೋಟಿ ತಲುಪಿದೆ ಮಹಿಳೆಯರ ಉಚಿತ ಪ್ರಯಾಣ. ಹೀಗಾಗಿ ಇಂದು ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಹರಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಭಾರಿ ಸಕ್ಸಸ್ ಪಡೆದಿದೆ ಶಕ್ತಿ ಯೋಜನೆ. 500 ಕೋಟಿ ತಲುಪಿದೆ ಮಹಿಳೆಯರ ಉಚಿತ ಪ್ರಯಾಣ. ಹೀಗಾಗಿ ಇಂದು ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಅನ್ನು ಹರಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 500ನೇ ಕೋಟಿಯ ಟಿಕೆಟ್ ವಿತರಿಸಲಿದ್ದಾರೆ ಸಿಎಂ. ಬಸ್ನಲ್ಲಿ ಮಹಿಳೆಯರಿಗೆ ಟಿಕೆಟ್ ವಿತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆ ಮಾಡಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಟಿಕೆಟ್ ಅನ್ನು ನೀಡಲಿದ್ದಾರೆ ಸಿದ್ದರಾಮಯ್ಯ. ಟಿಕೆಟ್ ವಿತರಿಸುವ ಮೂಲಕ ಶಕ್ತಿ ಯೋಜನೆಯ ಸಂಭ್ರಮವನ್ನು ಆಚರಿಸಲಿದ್ದಾರೆ. ರಾಜ್ಯಾದ್ಯಂತ ಸಿಹಿ ಹಂಚಿಕೆ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಿದ್ದಾರೆ. ಇನ್ನು ಇದಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಸಾರಿಗೆ ಇಲಾಖೆ. ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಅನ್ನು ಹರಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಯಶಸ್ವಿ ಹಿನ್ನೆಲೆ 500 ಕೋಟಿ ತಲುಪಿದೆ ಮಹಿಳೆಯರ ಉಚಿತ ಪ್ರಯಾಣ. ಬಸ್ನಲ್ಲಿ ಮಹಿಳೆಗೆ ಟಿಕೆಟ್ ಅನ್ನು ವಿತರಿಸಲಿದ್ದಾರೆ ಸಿಎಂ. ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಟಿಕೆಟ್ ಅನ್ನು ನೀಡಲಿದ್ದಾರೆ ಸಿದ್ದರಾಮಯ್ಯ. ಟಿಕೆಟ್ ವಿತರಿಸುವ ಮೂಲಕ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಮಾಡಲಾಗುತ್ತೆ. ರಾಜ್ಯಾದ್ಯಂತ ಸಿಹಿ ಹಂಚಿಕೆ ಮೂಲಕ ಈ ಸಂಭ್ರಮ ಸಡಗರವನ್ನು ಆಚರಿಸಲಾಗುತ್ತೆ. ಇದಕ್ಕೆ ಚಾಲನೆಯನ್ನ ನೀಡಲಿದೆ ಸಾರಿಗೆ ಇಲಾಖೆ. ಇನ್ನು ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಂಚರಿಸಬಹುದು. ರಾಜ್ಯದಲ್ಲಿ ಮಾತ್ರ ಆಧಾರ್ ಕಾರ್ಡ್ ಅನ್ನು ತೋರಿಸುವ ಮೂಲಕ ಎನ್ನುವಂಥ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿತ್ತು. ಜೊತೆಗೆ ಸಾಕಷ್ಟು ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಹಲವಾರು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಕೂಡ ಈ ಮಹಿಳೆಯರು ಹೋಗಿ ಪ್ರಯಾಣವನ್ನು ಮಾಡಿರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಭಾರಿ ಸಕ್ಸಸ್ ಅನ್ನು ಪಡೆದಿದೆ ಈ ಶಕ್ತಿ ಯೋಜನೆ. 500 ಕೋಟಿ ತಲುಪಿದೆ ಮಹಿಳೆಯರ ಉಚಿತ ಪ್ರಯಾಣ. ಹೀಗಾಗಿ ಈ ಒಂದು 500 ಕೋಟಿ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನು ಆಯೋಜಿಸಲಾಗಿದೆ. ಹಾಗಾಗಿ ಇಂದು ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಅನ್ನು ವಿತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 500ನೇ ಕೋಟಿಯ ಟಿಕೆಟ್ ಅನ್ನು ನೀಡಲಿದ್ದಾರೆ ಸಿಎಂ. ಬಸ್ನಲ್ಲಿ ಮಹಿಳೆಯರಿಗೆ ಟಿಕೆಟ್ ಅನ್ನು ನೀಡ್ತಾರೆ. ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಟಿಕೆಟ್ ವಿತರಣೆ ನಡೆಯುತ್ತೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಟಿಕೆಟ್ ಅನ್ನು ನೀಡಲಿದ್ದಾರೆ ಸಿದ್ದರಾಮಯ್ಯ. ಟಿಕೆಟ್ ವಿತರಿಸುವ ಮೂಲಕ ಶಕ್ತಿ ಯೋಜನೆಯ ಯಶಸ್ಸನ್ನ ಸಂಭ್ರಮಿಸಲಾಗುತ್ತೆ. ರಾಜ್ಯಾದ್ಯಂತ ಸಿಹಿ ಹಂಚಿಕೆ ಮೂಲಕ ಈ ಸಂಭ್ರಮಾಚರಣೆಯನ್ನು ಮಾಡಲಿದ್ದಾರೆ. ಇದಕ್ಕೆ ಚಾಲನೆಯನ್ನ ನೀಡಲಿದೆ ಸಾರಿಗೆ ಇಲಾಖೆ. ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಅನ್ನು ವಿತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ರಾಜ್ಯದಲ್ಲಿ ಶಕ್ತಿ ಯೋಜನೆ ಯಶಸ್ವಿಯಾಗಿ ಸಾಗ್ತಾ ಇದೆ. ಸಾಕಷ್ಟು ಮಹಿಳೆಯರು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. 500 ಕೋಟಿ ತಲುಪಿದೆ ಈ ಮಹಿಳೆಯರ ಉಚಿತ ಪ್ರಯಾಣ.